ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ತುಂಬಾ ಜನ ಜಾಬಿಗೋಸ್ಕರ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರೋ ಅವರಿಗೆ ಈಗ ಸಾಕಷ್ಟು ಒಂದು ಆಪರ್ಚುನಿಟೀಸ್ಗಳು ಗವರ್ನಮೆಂಟ್ ಕಡೆಯಿಂದ ಕಾಲ್ಫರ್ ಆಗಿರುವಂಥದ್ದು ತುಂಬಾ ಗ್ರೇಟ್ ನ್ಯೂಸ್ ಇದೆ. ಪ್ರತಿಯೊಬ್ಬರಿಗೂ ಜಾಬಿನ ಒಂದು ಅವಶ್ಯಕತೆ ಇದೆ. ಜಾಬ್ ಇಲ್ಲದೆ ಇದ್ರೆ ನಮ್ಮ ಜೀವನವೇ ನಡೆಯೋಲ್ಲ. ಹಾಗೆ ಗವರ್ನಮೆಂಟ್ ಕೂಡ ಇಲ್ಲಿ ಕಾಲ್ಫರ್ ಮಾಡಿದೆ. ಇದು ಎಲ್ಲದಕ್ಕೂ ಸುಮಾರು ಜನ ಏನು ಕೇಳ್ತಾ ಇದ್ದೀರಿ, ನಮ್ಮ ಒಂದು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಗವರ್ನಮೆಂಟ್ ಥ್ರೂ ಇಂದ ಬಂದಿರುವಂಥ ಯಾವುದೇ ಒಂದು ಜಾಬಿಗೆ ನೀವು ಅಪ್ಲೈ ಮಾಡಿದರೆ ಆ ಒಂದು ಎಕ್ಸಾಮ್ಸ್ಗಳನ್ನು ನಾವು ಕ್ರ್ಯಾಕ್ ಮಾಡಬೇಕು ಅಂದರೆ ಸಕ್ಸಸ್ ಮಾಡಿಕೊಡ್ಬೇಕು ಅಂತ ಇರುವಂಥವ್ರು ಇಲ್ಲಿ ಅವರು ಇವರು ಅಂತ ಅಲ್ಲ, ಓವರ್ ಆಲ್ ಸ್ಟೂಡೆಂಟ್ಸ್ ಅಂತ ತಗೊಳ್ಳಿ. ಸ್ಕೂಲ್ ಡೇಸ್ ಅಲ್ಲಿರೋ ಸ್ಟೂಡೆಂಟ್ಸ್ಗಳನ್ನು ನೀವು ಕನ್ಸಿಡರ್ ಮಾಡ್ಬೋದು. ಯಾಕೆಂದ್ರೆ ನಾವು ಕೊಡ್ತಾ ಇರೋ ಮಂತ್ರನೇ ಆಗಿದೆ. ನಾವು ಇವತ್ತು ಕೊಡ್ತಾ ಇರೋವಂಥ ಮಂತ್ರ ಆಲ್ರೆಡಿ ನಾವು ನಮ್ಮ ವಿಡಿಯೋದಲ್ಲಿ 2-3 ಸಾರಿ ನಾವು ಹೇಳಿದ್ದೀವಿ. ಹೊಸದಾಗಿ ತುಂಬ ಜನ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇರೋರು, ಇಂಟರ್ವ್ಯೂಗೋಸ್ಕರ ಟ್ರೈ ಮಾಡ್ತಾ ಇರೋರಿಗೆ ನನ್ನ ಹಳೆ ವಿಡಿಯೋಸು ಸಿಗ್ತಾ ಇಲ್ಲ ಅಂತ ಹೇಳಿ ಆನ್ ಡಿಮ್ಯಾಂಡ್ ಮತ್ತೊಮ್ಮೆ ನಾನು ಈ ಒಂದು ವಿಡಿಯೋನ ತಗೊಂಡು ಬಂದಿದ್ದೀನಿ. ಇವತ್ತು ನಾನು ತಗೊಂಡು ಬಂದಿರೋಂಥ ಈ ಒಂದು ಪವರ್ಫುಲ್ ಮಂತ್ರವನ್ನ ಓವರ್ ಆಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ. ಸ್ಕೂಲ್ ಡೇಸ್, ಕಾಲೇಜಲ್ಲಿರ್ಬೋದು, ಮಾಸ್ಟರ್ ಡಿಗ್ರೀಸ್, ಹಾಗೆ PhD ಮಾಡ್ತಾ ಇರೋರು, UPSC ಎಕ್ಸಾಮ್, ನೀಟು, ಅದು ಇದು ಯಾವ್ದ್ಯಾವ್ದೆಲ್ಲ ಎಕ್ಸಾಮ್ಸ್ಗಳಿದೆಯೋ ಪ್ರತಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ನಾನು ತಗೊಂಡು ಬಂದಿರೋ ಅಂತ ಈ ಒಂದು ಮಂತ್ರ. ಹಾಗೆ ಮತ್ತೊಂದು ಯಾವುದು ಅಂದರೆ, ಈ ಮಂತ್ರವನ್ನ ಯಾರೆಲ್ಲ ನೀವು ಚಾಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರೋ ಈ ಒಂದು ಮಂತ್ರದಿಂದ ನಿಮಗೆ ಒಳ್ಳೆ ಒಳ್ಳೆ ಕೆಲಸದ ಅವಕಾಶಗಳು, ಉದ್ಯೋಗ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಜಾಬ್ ಆಪರ್ಚುನಿಟೀಸ್ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಅದರಲ್ಲೂ ಗವರ್ನಮೆಂಟ್ ಜಾಬಿಗೆ ಯಾರೆಲ್ಲ ಟ್ರೈ ಮಾಡಿದ್ದೀರೋ, ಯಾರಿಗೆಲ್ಲ ನನ್ನ ವಿಡಿಯೋಸ್ ಸಿಕ್ಕಿದೆ, ನನ್ನ ವಿಡಿಯೋಸ್ ನೋಡಿ ಯಾರೆಲ್ಲ ಇದ್ರ ಪ್ರಕಾರನೇ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರೋ, ಖಂಡಿತ ನಿಮಗೆ ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೋಬಹುದು. ಖಂಡಿತ ನಿಮಗೆ ಜಾಬ್ ಸಿಗೋದ್ರಲ್ಲಿ 2 ಮಾತೇ ಇಲ್ಲ, ಡೌಟೇ ಇಟ್ಕೋಬೇಡಿ. ಇಷ್ಟೆಲ್ಲ ಒಂದು ಆಪರ್ಚುನಿಟಿಯನ್ನ ತಂದು ಕೊಡ್ತಾ ಇರುವಂತ ಈ ಮಂತ್ರವನ್ನ ನೀವು ಹೇಗೆ ಚಾಂಟ್ ಮಾಡಬೇಕು ಅಂತ ಹೇಳಿದ್ರೆ, ಖಂಡಿತ ಹೌದು, ಈ ಒಂದು ಮಂತ್ರವನ್ನ ನೋಡಿ ನಾನು ಹೇಳೋದೇನು ಅಂದ್ರೆ, ಬೆಳಿಗ್ಗೆ ಅಂದ ತಕ್ಷಣ ನೀವು ಮತ್ತೆ ಸಮಯ ಕೇಳ್ತೀರಿ. ಸಮಯ ಇಲ್ಲಿ ಮುಖ್ಯ ಅಲ್ಲ. ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಿಟ್ಟು ಮಾಡ್ತಾರೆ. ಯಾರಿಗೆಲ್ಲ ಆಸೆ ಇದೆ, ಆಸಕ್ತಿ ಇದೆ, ಹಾಗೆ ಎದ್ದು ನಾವು ಮಾಡ್ತೀವಿ ಅನ್ನುವಂಥ ಒಂದು ಛಲ ಇದೆ, ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರೋರು ಖಂಡಿತ ಎದ್ದು ಬಿಟ್ಟು ಮಾಡಿ. ಇಲ್ಲ ಅಂತ ಹೇಳಿದ್ರೆ 9 ಗಂಟೆ ಒಳಗೆ ಅಂತ ಹೇಳ್ತೀನಿ ನಾನು. 9 ಗಂಟೆ ಮೇಲೆ ಬೇಡ, 9 ಗಂಟೆ ಒಳಗಡೆಗೆ ನಾನು ಹೇಳೋ ಅಂಥದ್ದನ್ನ ನೀವು ಈ ಮಂತ್ರವನ್ನ ಚಾಂಟ್ ಮಾಡಿ. ಇದು ನೀವು ಪರಿಶುದ್ಧವಾಗಿ ಅಂದ್ರೆ ಈ ಒಂದು ಮಂತ್ರವನ್ನ ಹೇಳ್ಬೇಕಾಗಿರ್ಬೇಕಾದ್ರೆ ಒಂದು ಸ್ನಾನ ಎಲ್ಲವನ್ನು ಮುಗಿಸಿ ದೇವರ ಮುಂದೆ ಕುತ್ಕೊಂಡು ನೀವು ಒಂದು ಸಂಕಲ್ಪ ಸಮೇತ ಅಂದ್ರೆ ಕೆಲವೊಂದು ಶಾಸ್ತ್ರೋಕ್ತವಾಗಿ ತುಂಬಾ ಇರುತ್ತೆ. ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಮನೆಯಲ್ಲೇ ಇರುವಂತ ಒಂದು ಹೂವು, ಒಂದು ಅಕ್ಷತೆ ಅನ್ನ ಇಟ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಯಾವ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಮಂತ್ರವನ್ನ ಜಪ ಮಾಡ್ತಾ ಇದ್ದೀನಿ ಅನ್ನುವಂತ ಉದ್ದೇಶ ಬಹಳ ಸ್ಪಷ್ಟವಾಗಿರ್ಬೇಕು. ಸೊ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ ಅಂದ್ರೆ ಎಲ್ಲವನ್ನು ಹೇಳ್ಕೊಂಡು, ನಿಮಗೆ ಕುಲ ಗೊತ್ತಿದ್ಯಾ, ಗೋತ್ರ ಗೊತ್ತಿದ್ಯಾ, ಎಲ್ಲವನ್ನು ಹೇಳ್ಕೊಂಡು ನೀವು ಉದ್ದೇಶ, ನಾನು ಯಾವ ಒಂದು ಎಕ್ಸಾಮ್ ಬರಿತಾ ಇದ್ದೀನಿ, ಯಾವ ಇಂಟರ್ವ್ಯೂ ಫೇಸ್ ಮಾಡ್ತಾ ಇದ್ದೀನಿ, ಯಾವ ಜಾಬಿಗೆ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅನ್ನುವಂಥ ಒಂದು ಸ್ಪಷ್ಟವಾದ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಮಂತ್ರವನ್ನ ಜಪ ಮಾಡಬೇಕಾಗತ್ತೆ. ಈ ಮಂತ್ರವನ್ನ ನೀವು ಜಪ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ತರದ ಮೈಂಡ್ ಅಲ್ಲಿ ಗೊಂದಲಗಳೇ ಇರಬಾರ್ದು. ನೋ ಕನ್ಫ್ಯೂಷನ್ಸ್ ಅಟ್ ಆಲ್. ಓಕೆ, ಇದನ್ನ ನೀವು ಸರಿಯಾಗಿ ನೀವು ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಖಂಡಿತ ನೀವು ಅನ್ಕೊಂಡಿರೋದನ್ನ ರೀಚ್ ಆಗೇ ಆಗ್ತೀರಿ. ತುಂಬಾ ಜನ ನನಗೆ ವಾಟ್ಸಪ್ ಮುಖಾಂತರ, ಕಾಲ್ ಮುಖಾಂತರ ಹೇಳ್ತಾ ಇದ್ದೀರಿ, ನಮ್ಮ ವಿಡಿಯೋಗಳು ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ. ಹಾಗೆ ನನ್ನ ವಿಡಿಯೋಸ್ಗೋಸ್ಕರ ತುಂಬಾ ಜನ
ಕಾಯ್ತಾ ಇದ್ದಾರೆ. ಪ್ರತಿಯೊಂದು ಕಮೆಂಟ್ಸ್ಗಳಿಗೂ ಕೂಡ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ಪ್ರತಿಯೊಂದು ಸೊಲ್ಯೂಷನ್ಸು, ಸಜೆಷನ್ಸು, ಗೈಡೆನ್ಸು ಅಲ್ಲೇ ಕೊಡ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ಕಮೆಂಟ್ಸ್ಗಳಿಗೆ ನೀವು ತುಂಬಾನೇ ಒಂದು ಪಾಸಿಟಿವ್ ಕಮೆಂಟ್ಸ್ಗಳನ್ನು ಕೊಡ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ನಾನು ನನ್ನ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋಸ್ ನೋಡಿಕೊಂಡು ಹಾಗೆ ನನ್ನ ವಿಡಿಯೋಸು ಸಾಕಷ್ಟು ಜನರಿಗೆ ಶೇರ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಿ, ಹಾಗೆ ಕಮೆಂಟ್ಸ್ಗಳ ಮುಖಾಂತರ ನಿಮ್ಮ ಒಂದು ಸಕ್ಸಸ್ ಸ್ಟೋರೀಸನ್ನು ನೀವು ಮಾಡ್ತಾ ಇದ್ದೀರಿ. ಮೊನ್ನೆನು ನಾವು ಹೇಳಿದ್ದೀವಿ ವೂಲ್ಫ್ ಹೆಲ್ಪ್ ಅಂತ ಹೇಳಿದ್ದೀವಿ. ಕಾಮೆಂಟ್ ಸೆಕ್ಷನ್ ಅಲ್ಲೇ ಇದೆ. ಮೊಬೈಲ್ ಲಾಸ್ ಮಾಡ್ಕೊಂಡಿದ್ದವರು ಕೂಡ ಅವ್ರಿಗೆ ಗೊತ್ತಿತ್ತಂತೆ ಎಲ್ಲಿ ನಾನು ಲಾಸ್ ಮಾಡಿದ್ದೀನಿ, ನಾನು ಹೋಗೋವರೆಗೂ ನನ್ನ ಮೊಬೈಲು ಅಲ್ಲೇ ಇರಲಿ ಅಂತ ಹೇಳಿ ವೂಲ್ಫ್ ಹೆಲ್ಪ್ ಅಂತ ಹೇಳಿ ಚಾಂಟ್ ಮಾಡಿದ್ದಾರೆ. ಇವ್ರು ಹೋಗೋ ತನಕ ಮೊಬೈಲ್ ಅಲ್ಲೇ ಇದೆ. ಅದರಲ್ಲಿ ಇನ್ನೊಂದು ವರ್ಡ್ ಹೇಳಿದ್ದಾರೆ, ನನ್ನ ಮೊಬೈಲಲ್ಲಿ ಚಾರ್ಜ್ ಹೊರಟೋಗಿತ್ತು, ನಾನು ಏನಾದರೂ ಕಾಲ್ ಮಾಡಿದರೆ ಅದು ಎಲ್ಲಿದೆ ಅಂತನೋ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದನ್ನ ವೂಲ್ಫು ನನಗೆ ಹೆಲ್ಪ್ ಮಾಡಿ ಕೊಟ್ಟಿದೆ ಅಂತ. ಸೊ ಈ ಥರ ಎಲ್ಲ ಸಕ್ಸಸ್ ಸ್ಟೋರೀಸನ್ನು ಕೇಳಲಿಕ್ಕೆ ನಾವು ಕೂಡ ಸಂತೋಷನ ವ್ಯಕ್ತಪಡಿಸ್ತಾ ಇದ್ದೀವಿ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಸಕ್ಸಸ್ ಸ್ಟೋರೀಸ್ ಕೇಳಲಿಕ್ಕೆ. ಹಾಗಾದ್ರೆ ಬನ್ನಿ, ಈ ಮಂತ್ರದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ರೇಖಿ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವೂಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವೂಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವೂಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವೂಲ್ಫ್ ಸ್ಪೆಷಲಿಸ್ಟ್ ಆಗಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೇ ನೋಡಿ. ಇಷ್ಟೆಲ್ಲ ಒಂದು ಕೊಡೋ ಅಂತ ಪವಾಡಗಳನ್ನೇ ನಮ್ಮ ಜೀವನದಲ್ಲಿ ಸೃಷ್ಟಿ ಮಾಡುವಂತ ಆ ಮಂತ್ರ ಯಾವುದು ಅನ್ನೋದನ್ನ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಹೋಗಿ ನೀವು. ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಅಪರಾಜಿತ ಅನ್ನುವಂಥ ಈ ಮಂತ್ರ ತುಂಬಾ ಪವರ್ಫುಲ್ ಆಗಿದೆ. ಈ ಮಂತ್ರ ಹೇಳಕ್ಕೂ ಕೂಡ ನಾವು ಏನಾದರೂ ಒಂದು ಅದೃಷ್ಟ ಮಾಡಿದ್ರೆ, ಯೋಗ್ಯತೆಗಳನ್ನ ಇಟ್ಕೊಂಡಿದ್ರೆ ಮಾತ್ರ ನಮ್ಮ ಬಾಯಲ್ಲಿ, ನಾಲಿಗೆಯಲ್ಲಿ ಈ ಮಂತ್ರ ಹೊರಡುತ್ತೆ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ. ತುಂಬಾ ಪವರ್ಫುಲ್ ಆಗಿರುವಂತ ಮಂತ್ರವನ್ನ ಉದ್ದೇಶ ಇಟ್ಕೊಂಡು, ಮನಸ್ಸು ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ಚಾಂಟ್ ಮಾಡ್ತಾ ಹೋಗಿ. ಎಷ್ಟು ಸಾರಿ ಚಾಂಟ್ ಮಾಡಬೇಕು ಅಂತ ಕೇಳ್ತೀರಿ? ಖಂಡಿತ ಸಾರಿ ಬಾರಿ ಇವನ್ನೆಲ್ಲ ಬಿಟ್ಬಿಡಿ, ಕುತ್ಕೊಳ್ಳಿ, ಕಣ್ಣು ಮುಚ್ಕೊಂಡು, ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡು, ಅಂದ್ರೆ ಇಂಟೆನ್ಷನ್ ಇಟ್ಕೊಂಡು, ನಿಮ್ಗೆ ವಿಜುವಲೈಸ್ ಮಾಡ್ಕೊಂಡು, ಎಕ್ಸಾಮ್ ಬರೀತಾ ಇದ್ರೆ ಸಕ್ಸಸ್ ಆಗಿದ್ದೀನಿ ಅಂತ ಅನ್ಕೊಂಡು, ಜಾಬ್ ಇಂಟರ್ವ್ಯೂ ಸಕ್ಸಸ್ ಆಗಿದೆ, ಗೌರ್ಮೆಂಟ್ ಜಾಬ್ ಆಫರ್ ಲೆಟರ್ ಮನೆಗೆ ಬಂದಿದೆ, ಈ ರೀತಿ ನೀವು ವಿಜುವಲೈಸ್ ಮಾಡಿಕೊಂಡು ನಿರಂತರವಾಗಿ ಚಾಂಟ್ ಮಾಡ್ತಾ ನಿಮಗೆ ಸುಸ್ತಾಗಬೇಕು. ಆ ಮಟ್ಟಕ್ಕೆ ಚಾಂಟ್ ಮಾಡ್ತಾ ಎಸ್, ನನಗೆ ನಾನು ಮಾಡಿರೋಂಥ ಒಂದು ಉದ್ದೇಶಪೂರ್ವಕವಾಗಿ ಮಾಡಿರೋಂತಹ ಈ ಒಂದು ಜಪ ಸಕ್ಸಸ್ ಆಗಿದೆ ಅಂತ ಹೇಳಿ ಖುಷಿಯಿಂದ ಇಟ್ಕೊಳ್ಳಿ. ಖುಷಿಯಿಂದ ನೀವು ಸಮಾಧಾನವಾಗಿ ಇರಿ.
ಸೊ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೊಂಡು ಯಾವುದೇ ತರದ ಕನ್ಫ್ಯೂಷನ್ಸ್ ಇರದೇನೆ ಮತ್ತೆ ಅಗೇನ್ ನಿಮ್ಮ ಉದ್ದೇಶ ಏನಿತ್ತು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮೈಂಡಿಗೆ ಆ ಒಂದು ವಿಜುವಲೈಸ್ ಮಾಡಿಕೊಂಡು ಅದನ್ನ ನೀವು ನೀವು ಏನೇನಕ್ಕೆ ಮಾಡ್ತಾ ಇದ್ದೀರೋ ಅದನ್ನೆಲ್ಲ ದೃಶ್ಯೀಕರಿಸ್ಕೊಳ್ಳೋ ಅಂಥದ್ದು ವಿಜುವಲೈಸ್ ಮಾಡಿಕೊಂಡು ಮಂತ್ರವನ್ನ ಜಪ ಮಾಡ್ತಾ 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 ಮಲಗಿ. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಜಾಬ್ ಅನ್ನುವಂಥದ್ದು ನಮ್ಮ ಸ್ಟೂಡೆಂಟ್ ಲೈಫಲ್ಲಿ ನಾವು ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡುವಂಥದ್ದು ನಮ್ಮ ಜೀವನಕ್ಕೆ ಬದುಕಿಗೆ ಒಂದು ಆಧಾರ ಅಲ್ವಾ. ಈ ಒಂದು ದೊಡ್ಡ ಕನಸು, ದೊಡ್ಡ ಆಸೆ, ಆಕಾಂಕ್ಷೆಗಳನ್ನ ನಾವು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಡಬೇಕು. ಈ ಒಂದು ಆಲಸ್ಯ, ಸೋಮಾರಿತನ, ಉದಾಸೀನತೆ ಇದು ಎಲ್ಲವನ್ನು ಬಿಟ್ಟು ಈ ಒಂದು ಮಂತ್ರವನ್ನ ನಾವು ಸತತವಾಗಿ ಮನಸ್ಸಿಟ್ಟು ವಿಶ್ವಾಸ ಇಟ್ಟು ನೀವು ಮಾಡ್ತಾ ಹೋದ್ರೆ ಖಂಡಿತ ನೀವು ರೀಚ್ ಆಗೋದ್ರಲ್ಲಿ. ಯಾಕೆಂದ್ರೆ ನೋಡಿ, ಮನುಷ್ಯರು ಯಾರು ಏನೇ ಹೇಳಿದ್ರು ತಪ್ಪಾಗ್ಬೋದು, ಆದ್ರೆ ನಾವು ಭಗವಂತನಿಗೆ ಮಾಡಿದಂತ ಒಂದು ಶಕ್ತಿ ಮುಂದೆ ನಾವು ಹೇಳ್ಕೊಂಡು ನಾವು ಪ್ರಾರ್ಥನೆ ಮಾಡಿದಂಥದ್ದು ಯಾವತ್ತೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಾರ್ಥನೆ ಶರಣಾಗತಿಯಾಗಿರ್ಬೇಕು. ಅಂದ್ರೆ ನಮ್ಮ ಒಂದು ಶರಣಾಗತಿ ಇರಬೇಕು, ಆತ್ಮ ಸಮರ್ಪಣೆಯಾಗಿರ್ಬೇಕು, ಮನಸ್ಫೂರ್ತಿಯಾಗಿ ವಿಶ್ವಾಸ ಇಟ್ಟು ನೀವು ಮಾಡಬೇಕು. ಅರೆ ಯಾರೋ ವಿಡಿಯೋ ಮಾಡ್ಬಿಟ್ಟಿದ್ದಾರೆ, ಏನಾಗುತ್ತೆ ನೋಡೋಣ, ಹೇಳಿದ್ದಾರೆ, ನೀನ್ ಮಾಡ್ತೀಯಾ, ನಾನ್ ಮಾಡ್ತೀವಿ, ನೋಡೋಣ, ಹಂಗೆ ಹಿಂಗೆ ಈ ತರ ಟ್ರಸ್ಟ್ ಇಶ್ಯೂಸ್ ಇದ್ರೆ ಮಾಡಕ್ ಹೋಗ್ಬಿಡಿ, ಟೈಮ್ ವೇಸ್ಟ್ ಆಗತ್ತೆ ಅಂತಾನೆ ಹೇಳ್ತೀನಿ. ಸೊ ಖಂಡಿತ ಇವತ್ತು ನಾನು ಕೊಡ್ತಾ ಇರೋದು ಏನಕ್ಕೋಸ್ಕರ ಗೊತ್ತಾ, ಕಾಲ್ಫರ್ ಆಗಿದೆ, ಗವರ್ನಮೆಂಟ್ ಕಾಲ್ಫರ್ ಆಗಿದೆ. ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ಇದನ್ನ ಚಾಂಟ್ ಮಾಡ್ತಾ ಮಾಡ್ತಾ ಯಾರಿಗೆಲ್ಲ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರಿತಾ ಇದ್ದೀರೋ, ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಬರಿತಾ ಇದ್ದೀರೋ, ಈ ಮಂತ್ರ ಚಾಂಟ್ ಮಾಡಿ, ಖಂಡಿತ ನಿಮ್ದು ಸಕ್ಸಸ್ ಆಗುತ್ತೆ. ಇಂಟರ್ವ್ಯೂ ಮನೆ ಬಾಗ್ಲಿಗೆ ಬರುತ್ತೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಯಾರು ಭಯ ಪಡೋದು ಬೇಡ, ಯಾರು ಒಂದು ಆಂಗ್ಸೈಟಿಗೆ ಹೋಗೋದು ಬೇಡ. ಖಂಡಿತ ಸಮಾಧಾನವಾಗಿ ಮಾಡ್ತಾ ಹೋಗಿ, ನಿಮ್ಮ ಒಂದು ವಿಶ್ ಫುಲ್ಫಿಲ್ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ತಾ, ಮುಂದೆ ಮತ್ತೊಂದು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತ ಕಂಟೆಂಟ್ ನ ಇಟ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.